ನೀವು ಸೋತಿದ್ದೀರಿ ಎಂದು ಒಪ್ಪಿಕೊಳ್ಳಬೇಡಿರಿ. ಬಹಳಷ್ಟು ಜನರು ಸೋತು ಹೋಗಿದ್ದೀನಿ ಎಂದು ಒಪ್ಪಿಕೊಂಡಿದ್ದಾರೆ. ನನಗೆ ಅನಿಸುತ್ತದೆ ಅವರು ಸಿದ್ಧರಾಗಲು ಸಾಧ್ಯವಿಲ್ಲ, ನಾನು ಒಳ್ಳೆಯವನಾಗಲು ಸಾಧ್ಯವಿಲ್ಲ ಅನಿಸುತ್ತದೆ ಅವ್ರಿಗೆ ಅನಿಸುತ್ತದೆ ನನ್ನದು ಇನ್ನು ಮುಂದೆ ಏನು ಉದ್ಧಾರ ಆಗುವುದಿಲ್ಲ. ಯಾವ ದಾರಿಯಲ್ಲಿ ಅವರು ಹೋಗಿದ್ದಾರೋ ಅದರಿಂದ ತಿರುಗಿ ಬರುವುದು ಅಸಾಧ್ಯವಾಗಿದೆ. ಅವರು ತಮ್ಮ ಬಲವನ್ನು ಕಳೆದುಕೊಂಡಿದ್ದಾರೆ. ಬಹಳಷ್ಟು ಜನರಿಗೆ ಯೋಚಿಸಿ ತಮ್ಮ ಬಲವನ್ನು ಕಳೆದುಕೊಂಡಿದ್ದಾರೆ. ಪರಮೇಶ್ವರು ನಿಮ್ಮ ಮೇಲೆ ಬಲವನ್ನು ಕಳೆದುಕೊಳ್ಳುವುದಿಲ್ಲ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ನೀವು ಪ್ರಯತ್ನ ಪಟ್ಟಿರಬಹುದು ಬೈಗಳನ್ನು ಬಿಡುವುದು, ಕೆಟ್ಟ ಕೆಲಸವನ್ನು ಬಿಡಬೇಕೆಂದು, ಆದ್ರೆ ನೀವು ಮಾಡಲಿಲ್ಲ. ಇಷ್ಟು ಮಾಡಲಿಲ್ಲ, ಇವಾಗ ಮಾಡದಿದ್ದರೆ ಒಳ್ಳೆಯದಾಗುತ್ತಿತ್ತು ಎಂದು ಇನ್ನೂ ನಿಮ್ಮ ಮೇಲೆ ಸೋಲನ್ನು ಒಪ್ಪಿಕೊಳ್ಳುತ್ತಿಲ್ಲ. ಆತನು ನಿಮ್ಮೊಳಗೆ ತಮ್ಮ ಕೆಲಸವನ್ನು ಸಿದ್ಧಪಡಿಸಲು ಬಯಸುತ್ತಾನೆ. ಪರಮೇಶ್ವರರು ನನ್ನ ಪ್ರತಿಯೊಂದು ಪರಿಸ್ಥಿತಿಯನ್ನು ಸಿದ್ಧಪಡಿಸಲು ಬಂದಿದ್ದಾರೆ. ವಾವ್! ಪರಮೇಶ್ವರ ಬರೀ ಸಿದ್ಧ ಮಾಡಲು ಬಂದಿಲ್ಲ, ಅವ್ರಿಗೆ ಗೊತ್ತಿದೆ ನಮ್ಮನ್ನು ಹೇಗೆ ಸಿದ್ಧಪಡಿಸಬೇಕೆಂದು. ಪರಮೇಶ್ವರ್ಗಿಂತಲೂ ಬೆಟರ್ ಆದವರು ಯಾರು ಇಲ್ಲ. ಒಬ್ಬರು ಟೀಚರು ನಮಗೆ ಬಾಕ್ಸರ್ ಆಗಿ ಟ್ರೈನಿಂಗ್ ಮಾಡಬಹುದು, ಆದರೆ ಟೀಚರ್ ಗೊತ್ತಿಲ್ಲ ನನಗೆ ಹೇಗೆ ಒಳ್ಳೆ ಬಾಕ್ಸರ್ ಮಾಡುವುದೆಂದು. ಪರಮೇಶ್ವರ್ ನನ್ನ ಒಳಗೆ ಕೆಲಸ ಮಾಡುತ್ತಿದ್ದಾರೆ ನನ್ನನ್ನು ಸಿದ್ಧಪಡಿಸಲು. ಆತನಿಗೆ ಗೊತ್ತಿದೆ ನನ್ನನ್ನು ಹೇಗೆ ಸಿದ್ಧಪಡಿಸಬೇಕೆಂದು, ಏಕೆಂದರೆ ಆತನು ನನ್ನ ನಿರ್ಮಾಣಕನಾಗಿದ್ದಾನೆ. ಆತನು ನನ್ನ ಕನಕನವನ್ನು ತಿಳಿದಿದ್ದಾನೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಕಿರ್ಚಬಹುದು ಮಹಿಮಾ. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿರಿ ಮತ್ತು ಧನ್ಯವಾದವನ್ನು ಹೇಳಿರಿ ಆತನಿಗೆ. ಆತನ ಜೊತೆ ಮಾತನಾಡಿರಿ. ನಿಮ್ಮ ಲಕ್ಷ್ಯವನ್ನು ಆತನ ಮೇಲೆ ಹಾಕಿರಿ. ನಿಮ್ಮ ಅವಶ್ಯಕತೆ ಬಿಂದು ಮೇಲೆ ಆತ ನಿಮಗೆ ಸಿಗಬೇಕು. ಆತನು ನಿಮಗೆ ಅದನ್ನು ತಿಳಿಸಬೇಕು. ಯಾವುದನ್ನು ನೀವು ತಿಳಿಯಬೇಕು ಅದನ್ನು ನೀವು ಕೇಳುವ ಅವಶ್ಯಕತೆ ಇದೆ. ನಿಮ್ಮ ಭಾಷೆಯಲ್ಲಿ ಮಾತನಾಡಿರಿ. ನಿಮ್ಮ ಆತ್ಮವನ್ನು ಸಿದ್ಧಪಡಿಸಿಕೊಳ್ಳಿರಿ. ನಿಮ್ಮ ಫೋಕಸ್ ಅನ್ನು ಶಾರ್ಪ್ ಮಾಡಿಕೊಳ್ಳಿರಿ. ಹಾಲೆಲೂಯಾ. ಧನ್ಯವಾದ ಹೇಳುತ್ತೇವೆ ಪ್ರಭು, ನಿಮ್ಮ ದಯಕ್ಕೋಸ್ಕರ, ಕರುಣೆಗೋಸ್ಕರ, ನಿಮ್ಮ ಪ್ರೀತಿಗೋಸ್ಕರ, ನಿಮ್ಮ ಜ್ಞಾನಕ್ಕೋಸ್ಕರ ಧನ್ಯವಾದಗಳು. ನಮ್ಮ ಮಹಾನತೆಯಿಂದ ಮಹಾನತೆಗೆ ನಮ್ಮನ್ನು ನಡೆಸುವುದಕ್ಕೆ ಧನ್ಯವಾದ. ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆದಕ್ಕೆ ಧನ್ಯವಾದ ಹೇಳುತ್ತೇವೆ ಪ್ರಭು, ನಿಮ್ಮ ಆತ್ಮದ ಉಪಸ್ಥಿತಿಗೋಸ್ಕರ, ನೀವು ಬರೆದಿರುವ ವಾಕ್ಯ ಬೈಬಲ್ಗೋಸ್ಕರ ಧನ್ಯವಾದ. ನೀವು ಕೊಟ್ಟಿರುವ ಸಮಯವು ನಮಗೆ ಧನ್ಯವಾದಗಳು. ನಿಮ್ಮ ವಾಕ್ಯವನ್ನು ಕೇಳಿ ನಾವು ಜ್ಞಾನವನ್ನು ಪಡೆಯಬೇಕು, ದರ್ಶನವನ್ನು ಪಡೆಯಬೇಕು, ದಿಕ್ಕನ್ನು ಪಡೆಯಬೇಕು, ಉತ್ಸಾಹವನ್ನು ಪಡೆಯಬೇಕು. ಧನ್ಯವಾದ ಹೇಳುತ್ತೇವೆ ಪ್ರಭು. ನಾನು ಪ್ರಾರ್ಥನೆ ಮಾಡ್ತೇನೆ ನಿಮ್ಮ ಮಕ್ಕಳಿಗೋಸ್ಕರ. ಈ ವಾಕ್ಯವು ಅವರ ಆತ್ಮದಲ್ಲಿ ಪರಿಣಾಮವನ್ನು ಉಂಟು ಮಾಡುವುದು ಪ್ರಭು ಯೇಸುವಿನ ನಾಮದಲ್ಲಿ. ಹೇಗೆ ಬಂದಿದ್ದಾರೆ ಹಾಗೆ ಇರುವುದಿಲ್ಲ ಪ್ರಭು ಯೇಸುವಿನ ನಾಮದಲ್ಲಿ. ವಾಕ್ಯದ ಮೂಲಕ ಇವರ ಹೃದಯವು ಪರಮೇಶ್ವರ ಪ್ರೀತಿಗೋಸ್ಕರ ಸಿದ್ಧವಾಗಿರುವುದು ಪ್ರಭು ಯೇಸುವಿನ ನಾಮದಲ್ಲಿ. ಓ ಪ್ರಭು, ಧನ್ಯವಾದ 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 ಹೇಳುತ್ತೇವೆ. ಧನ್ಯವಾದ ಹೇಳುತ್ತೇವೆ. ಈ ಪ್ರಾರ್ಥನೆಯನ್ನು ಪ್ರಭು ಯೇಸು ನಾಮದಲ್ಲಿ ಬೇಡುತ್ತೇವೆ. ಆಮೇನ್. ಪ್ರೈಸ್ ದ ಲಾರ್ಡ್. ನೀವು ಕುಳಿತುಕೊಳ್ಳಬಹುದು. ಜೋರಾಗಿ ಇನ್ನೊಮ್ಮೆ ಕಿರ್ಚಬಹುದು ಮಹಿಮಾ. ಒಳ್ಳೆಯದು. ನೀವು ಪಕ್ಕದವ್ರಿಗೆ ಹೈಫೈ ಕೊಡಬಹುದು ಮತ್ತು ನಗುತ್ತಾ ನೀವು ಅವರಿಗೆ ಹೈಫೈ ಕೊಡ್ರಿ, ಏಕೆಂದರೆ ಅವರಿಗೆ ಅನಿಸಬೇಕು. ಮತ್ತು ಹಿಂದಿನ ಸಂಡೆಯಿಂದ ನಾವು ನಿಮ್ಮ ಜೊತೆ ಮಾತುಕತೆ ಮಾಡಲು ಪ್ರಾರಂಭ ಮಾಡಿದ್ದೇವೆ. ಬಹಳ ಉಪಯುಕ್ತವಾದ ಮಹತ್ವವುಳ್ಳ ಟಾಪಿಕ್ ಮೇಲೆ ನನಗೆ ನಂಬಿಕೆ ಇದೆ. ನೀವು ಅದರಲ್ಲಿ ಪ್ರವೀಣರಾಗಿರಬಹುದು. ವಾಕ್ಯದ ಧ್ಯಾನವು ಬಹಳ ಮುಖ್ಯವಾಗಿದೆ. ನೀವು ವಾಕ್ಯದ ಧ್ಯಾನವನ್ನು ಮಾಡದಿದ್ದರೆ ವಾಕ್ಯದ ಯಾವುದೇ ಲಾಭವನ್ನು ನೀವು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ನೀರು ನಿಮ್ಮ ಜೀವಿತದಲ್ಲಿ ಏನು ಮಾಡುತ್ತದೆಯೋ ಅದನ್ನು ಅದು ಮಾಡಬಹುದು. ನೀರು ನಿಮ್ಮ ಒಳಗೆ, ನಿಮ್ಮ ಶರೀರದಲ್ಲಿ ಸಾಮರ್ಥ್ಯವನ್ನು ಕೊಡುತ್ತದೆ. ನೀರು ಕುಡಿದಾಗ ಅದನ್ನು ತಿಳಿದುಕೊಳ್ಳೋದು ನಿಮಗೆ ಮುಖ್ಯವಾಗಿದೆ. ಹಾಗೆ ನೀವು ವಾಕ್ಯವನ್ನು ಕೇಳುವಾಗ ಧ್ಯಾನದ ಮೂಲಕ ಆ ವಾಕ್ಯವನ್ನು ನಿಮ್ಮ ಆತ್ಮದಲ್ಲಿ ತೆಗೆದುಕೊಳ್ಳಬೇಕು. ಆ ವಾಕ್ಯವು ನಿಮ್ಮ ಆತ್ಮದಲ್ಲಿ ಮುಟ್ಟಬಹುದು. ಆ ವಾಕ್ಯವು ಅದನ್ನು ಮಾಡಬಹುದು ಯಾವುದಕ್ಕೆ ಅದು ಕಳಿಸಲ್ಪಟ್ಟಿದೆ, ಅದಕ್ಕಾಗಿ ಅದು ಮಾಡಲ್ಪಟ್ಟಿದೆ. ಮತ್ತು ಆ ವಾಕ್ಯವು ನಿಮ್ಮ ಆತ್ಮದ ಒಳಗೆ ಹೋಗದೆ ಹೋದರೆ ವಾಕ್ಯವು ಅದನ್ನು ಮಾಡಲು ಸಾಧ್ಯವಿಲ್ಲ. ಯಾವುದಕ್ಕೆ ಅದು ಕಳಿಸಲ್ಪಟ್ಟಿದೆ, ಅದಕ್ಕಾಗಿ ಅದು ಸೃಷ್ಟಿಸಲ್ಪಟ್ಟಿದೆ. ಯಾವಾಗಲೂ ಧ್ಯಾನಕ್ಕೆ ಮುಖ್ಯ ಅವಕಾಶ ಕೊಡಿ. ವಾಕ್ಯವನ್ನು ಕೇಳಿದಾಗ ಅದನ್ನು ಧ್ಯಾನ ಮಾಡಿರಿ. ಏಳೆ ಸಾರು ನಮ್ಗೆ ಗೊತ್ತಿದೆ. ಏಳೆ ಸಾರು ಬಹಳ ಮುಖ್ಯವಾಗಿ ಕೇಳಲಿಲ್ಲವೇ? ನೀವೆಲ್ಲರೂ ಹೀಗೆ ನೋಡುತ್ತಿದ್ದೀರಿ. ಸಿಕ್ಕಂದರ್ನಿಂದ ಬಂದಿದ್ದಾರೆ. ಯಾರು ಬೇಳೆ ಸಾರದ ಹೆಸರು ಕೇಳಿದ್ದೀರಿ? ಸಾರದ ಸ್ವಾದ ಯಾವಾಗ ಬರುತ್ತದೆ? ಯಾವಾಗ ಬಾಯಿಯಲ್ಲಿ ಹೋಗುತ್ತದೆ? ಹಾಗೆ ವಾಕ್ಯವು ಅದರ ಹಾಗೆ ಕೆಲಸ ಮಾಡುತ್ತದೆ. ಕುದಿಸಲಾಗುತ್ತದೆ, ಆಮೇಲೆ ಅದರ ಸ್ವಾದ ಹೆಚ್ಚುತ್ತದೆ. ಹಾಗೆ ವಾಕ್ಯ ನೀವು ಧ್ಯಾನದ ಮೂಲಕ ಅದನ್ನು ಸ್ವೀಕರಿಸಿದಾಗ ಆವಾಗ ನೀವು ಅದರ ಸ್ವಾದವನ್ನು ತಿಳಿದುಕೊಳ್ಳುವಿರಿ. ಆದರೆ ನಿಮ್ಗೆ ಅದು ಗೊತ್ತಾಗುವುದಿಲ್ಲ. ವಾಕ್ಯವು ನಿಮ್ಮ ಜೀವಿತದಲ್ಲಿ ಕೆಲಸ ಮಾಡಬಹುದು. ವಾಕ್ಯವನ್ನು ನೀವು ಕೇಳುತ್ತೀರಿ, ಅದರ ಮೇಲೆ ಧ್ಯಾನ ಮಾಡಿರಿ.
ಒಂದು ಟಾಪಿಕ್ ಮೇಲೆ ಇದೇ ನಾವು ಮಾಡಲು ಬಯಸುತ್ತೇವೆ. ಯಾವಾಗಲೂ ನಾವು ಒಂದು ಟಾಪಿಕ್ ಮೇಲೆ ಇದನ್ನೇ ಮಾಡಲು ಬಯಸುತ್ತೇವೆ, ಏಕೆಂದರೆ ನೀವು ಧ್ಯಾನ ಮಾಡಬೇಕು. ಕಾರ್ಯ ಮಾಡಲು ಬಿಡಿರಿ. ನಮ್ಮ ವಾಕ್ಯವು 1ನೇ ವಾರ 2ನೇ ವಾರ ಆತ್ಮದಲ್ಲಿ ಅದು ಬೆಳೆಯಬೇಕು. ಅದು ನಿಮ್ಮ ಜೀವಿತದಲ್ಲಿ ಪರಿಣಾಮವನ್ನು ಉಂಟು ಮಾಡಬೇಕು. ಪ್ರೇಸ್ ದ ಲಾರ್ಡ್. ಹೆಚ್ಚಬಹುದು ಇನ್ನೊಮ್ಮೆ ಮಹಿಮಾ. ಮೂದು ಭಾನುವಾರ ನಾವು ಮಾತುಕತೆಯನ್ನು ಪ್ರಾರಂಭ ಮಾಡಿದ್ದೇವೆ. ಬಹಳ ಇಂಪಾರ್ಟೆಂಟ್ ಟಾಪಿಕ್. ಪರಮೇಶ್ವರರು ನಿಮ್ಮಲ್ಲಿ ಕೆಲಸ ಮಾಡುತ್ತಾರೆ. ಹೇಳಿರಿ, ಪರಮೇಶ್ವರ್ ನನ್ನಲ್ಲಿ ಕೆಲಸ ಮಾಡುತ್ತಾರೆ. ಇನ್ನೊಮ್ಮೆ ಹೇಳಿರಿ, ಪರಮೇಶ್ವರ ನನ್ನಲ್ಲಿ ಕೆಲಸ ಮಾಡುತ್ತಾನೆ. ಪರಮೇಶ್ವರ್ ನಿಮ್ಮ ಬಲಹೀನತೆಯನ್ನು ಮೇಲೆ ಕೆಲಸ ಮಾಡುತ್ತಾರೆ ಮತ್ತು ನಿಮ್ಮ ತಪ್ಪುಗಳ ಮೇಲೆ ಕೆಲಸ ಮಾಡುತ್ತಾರೆ. ಈಶ್ವರು ನಿಮ್ಮೊಳಗೆ ಕೆಲಸ ಮಾಡುತ್ತಾರೆ ಮತ್ತು ಬಹಳಷ್ಟು ಜನರಿಗೆ ಇದು ಗೊತ್ತಿಲ್ಲ, ಏಕೆಂದರೆ ಅವರಿಗೆ ಪರಮೇಶ್ವರನ ಜೊತೆ ಸಂಬಂಧದಲ್ಲಿ ಇಲ್ಲ. ಯಾವಾಗಲೂ ಪರಮೇಶ್ವರನ ಜೊತೆ ಮಾತನಾಡುತ್ತಾರೆ, ಅವ್ರಿಗೆ ತಮ್ಮ ಬಲಹೀನತೆಗಳು ತಮ್ಮ ತಪ್ಪುಗಳು ನೆನಪಿಗೆ ಬರುತ್ತದೆ. ಅದು ಹೀಗೆ ಆಗಬಾರದು. ಇದು ಈ ರೀತಿಯಾಗಿದೆ. ಭಾರತದಲ್ಲಿ ಪೊಲೀಸರನ್ನು ನೋಡಿದಾಗ ನಮ್ಮ ತಪ್ಪುಗಳು ನೆನಪಿಗೆ ಬರುತ್ತದೆ. ಪೊಲೀಸರನ್ನು ನೋಡಿದ ತಕ್ಷಣ ನಮಗೆ ಸುರಕ್ಷತೆ ಭಾವನೆ ಬರುವುದು ಬಿಟ್ಟು ಜನರಿಗೆ ಪೊಲೀಸರನ್ನು ನೋಡಿ ಸುರಕ್ಷತೆಯ ಸ್ಥಳದಲ್ಲಿ ಭಯದ ಭಾವನೆ ಉಂಟಾಗುತ್ತದೆ. ಬಹಳಷ್ಟು ಸಲ ಪರಮೇಶ್ವರನ ಜೊತೆ ಇರುವ ಸಂಬಂಧವು ಪರಮೇಶ್ವರನ ಬಗ್ಗೆ ಯೋಚನೆ ಮಾಡಿ ಸಂತೋಷವನ್ನು ಅನುಭವಿಸಬೇಕು. ಸಾಮರ್ಥ್ಯ ಉಳ್ಳವರು ಎಂದು ಅದನ್ನು ಬಯಸಿಕೊಳ್ಳಬೇಕು. ಆಶಾವಾದಿ ಎಂದು ಅದನ್ನು ಅನುಭವಿಸಬೇಕು. ಬಿಟ್ಟು ಅವರು ತಮ್ಮ ತಪ್ಪುಗಳನ್ನು ಯೋಚಿಸುತ್ತಾರೆ. ಇದನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯವಾಗಿದೆ. ಪರಮೇಶ್ವರರು ನಿಮ್ಮ ಒಳಗೆ ಕೆಲಸ ಮಾಡುತ್ತಿದ್ದಾರೆ. ಪ್ರಸಂಗಿ ವಾಕ್ಯವನ್ನು ನೋಡೋಣ. ಪ್ರಸಂಗಿ 10:10. ಮೊಂಡು ಕುಡಲಿಯ ಬಾಯಿ ಮೊನೆ ಮಾಡದಿದ್ದರೆ ಹೆಚ್ಚು ಬಲವನ್ನು ಪ್ರಯೋಗಿಸಬೇಕಲ್ಲವೇ? ಕಾರ್ಯಸಿದ್ಧಿಗೆ ಜ್ಞಾನವೇ ಸಾಧನ. ಇದು ಹೇಳುತ್ತಿದೆ, ಪರಮೇಶ್ವರರು ನಿಮ್ಮನ್ನು ತೇಜ ಮಾಡಲು ಮೊನೆ ಮಾಡಲು ಬಂದಿದ್ದಾರೆ. ಒಳಗೆ ಆತನು ಧಾರ ಮಾಡಲು ಬಂದಿದ್ದಾನೆ. ಆತನು ನಿಮಗೆ ಪ್ರಭಾವಶಾಲಿಯಾಗಿ ಜ್ಞಾನಿಯಾಗಿ ಮಾಡಲು ಬಂದಿದ್ದಾನೆ. ಮೊಂಡ ಕೊಡಲಿಯ ಬಾಯಿ ಮೊನೆ ಮಾಡದಿದ್ದರೆ ಹೆಚ್ಚು ಬಲವನ್ನು ಉಪಯೋಗಿಸಬೇಕಲ್ಲವೇ? ಬಹಳಷ್ಟು ಜನರ ಜೊತೆ ಹೀಗೆ ಆಗುತ್ತದೆ. ಹೆಚ್ಚು ಬಲವನ್ನು ಉಪಯೋಗಿಸುತ್ತಾರೆ, ಪ್ರಭಾವವು ಸ್ವಲ್ಪವೇ ಬರುತ್ತದೆ. ಪರಮೇಶ್ವರಿಗೆ ಗೊತ್ತಿದೆ ಮನುಷ್ಯನ ಜೀವನ ಹೇಗಿದೆ. ಮನುಷ್ಯನು ಬಹಳ ಬಲವನ್ನು ಉಪಯೋಗಿಸುತ್ತಾನೆ, ಪರಿಶ್ರಮ ಪಡುತ್ತಾನೆ, ಪರಿಣಾಮ ಕಡಿಮೆ. ಅಂತವರನ್ನು ಪರಮೇಶ್ವರರು ಬದಲಿಸಲು ಬಯಸುತ್ತಾರೆ. ಈ ಕಾರಣದಿಂದ ಆತನು ನಿಮ್ಮ ಒಳಗೆ ಇದ್ದಾನೆ, ನಿಮ್ಮನ್ನು ನಿಮ್ಗೆ ಶಾರ್ಪ್ ಮಾಡಲು ಯಾವುದೇ ಒಂದು ಹೆಜ್ಜೆಯನ್ನು ಇಟ್ಟಾಗ ಇದು ಮನುಷ್ಯನ ಸಾಮರ್ಥ್ಯದಿಂದ ಇರದೆ ಇದು ಪರಮೇಶ್ವರನ ಸಾಮರ್ಥ್ಯದಿಂದ ಇರಬೇಕು ಮತ್ತು ಬಹಳಷ್ಟು ಪರಿಣಾಮ ಉಂಟಾಗಬೇಕು. ಬಹಳಷ್ಟು ಬಲವನ್ನು ಉಪಯೋಗಿಸಿದಾಗ ಚಿಕ್ಕ ಪರಿಣಾಮ. ಇದು ನಿಮ್ಮ ಕತೆ ಆಗಿರಬಾರದು. ನಿಮ್ಮ ಕಥೆಯು ಹೀಗಿರಬೇಕು. ಬೆಲೆ ಚಿಕ್ಕದಾದರೂ ಪರಿಣಾಮವಾದ ಕೆಲಸ ಮಾಡುತ್ತದೆ. ಜೀವನವು ಚಿಕ್ಕದಾಗಿದ್ದರೂ ಜೀವನವು ಅಧಿಕವಾದ ಬಲವನ್ನು ಉಪಯೋಗಿಸುವುದರಿಂದ ಬೆಳೆಯುವುದಿಲ್ಲ. ಅದು ಹೆಚ್ಚಾಗಿ ತೇಜ ಆಗುವುದರಿಂದ ಬೆಳೆಯುತ್ತದೆ, ಶಾರ್ಪ್ ಆಗುವುದರಿಂದ ಬೆಳೆಯುತ್ತದೆ. ನಮ್ಮ ಆತ್ಮವು ಬಲ ಹೊಂದಿದಾಗ, ಆತ್ಮ ಜ್ಞಾನ ಹೊಂದಿದಾಗ ನಾವು MS-ನಿಂದ ಓದೋಣ. ರಿಮೆಂಬರ್ ಡೆವಿಲ್ ದ ವರ್ಕ್. ನೆನಪಿನಲ್ಲಿ ಇಟ್ಟುಕೊಳ್ಳಿರಿ, ಇಷ್ಟೊಂದು ಕಾರ್ಯ ವೇಸ್ಟ್ ಆಗಿದೆ, ಅಷ್ಟೇ ಕೆಲಸ ಹೆಚ್ಚಾಗಿದೆ. ನಿಮ್ಮ ಜ್ಞಾನವನ್ನು ನಿಮ್ಮ ಬುದ್ಧಿಯನ್ನು ಉಪಯೋಗಿಸಿರಿ. ನಿಮ್ಮ ಭುಜಬಲವನ್ನು ಕಡಿಮೆ ಯೂಸ್ ಮಾಡಿರಿ. ಬಹಳಷ್ಟು ಜನರು ತನ್ನ ಭುಜಬಲವನ್ನು ಹೆಚ್ಚಾಗಿ ಉಪಯೋಗಿಸುತ್ತಾರೆ. ಭುಜಬಲವನ್ನು ಉಪಯೋಗಿಸಿದ ಮೇಲೆಯೂ ಕೂಡ ಅದಕ್ಕೆ ಆ ರೀತಿ ಪರಿಣಾಮ ಬರುತ್ತಿಲ್ಲ. ಅವರು ತೊಂದರೆಯಲ್ಲಿದ್ದಾರೆ. ಅವರಿಗೆ ಆ ತೊಂದರೆ ಪರಮೇಶ್ವರನಿಂದ ಬಂದಿಲ್ಲ, ಅವರಿಗೆ ಆ ತೊಂದರೆ ಸಮಾಜದಿಂದ ಬಂದಿದೆ. ಅವರು ಸಮಾಜವನ್ನು ಸಂತೋಷ ಪಡಿಸಲು ಪ್ರಯತ್ನ ಪಡುತ್ತಿರುತ್ತಾರೆ. ಸಮಾಜವು ಇನ್ನು ನಿಮ್ಗೋಸ್ಕರ ಏನೂ ತಂದೆ ಇಲ್ಲ, ಮಾಡೇ ಇಲ್ಲ. ಪ್ರೈಸ್ ದ ಲಾರ್ಡ್. ಹಲೋ, ಲಕ್ಷ್ಯದಲ್ಲಿ ಇಟ್ಟುಕೊಳ್ಳಿರಿ, ನೀವು ಯಾವಾಗ ಉದಾಸೀನರಾಗುತ್ತೀರಿ, ಪರಮೇಶ್ವರರು ನಿಮಗೋಸ್ಕರ ಏನೂ ಮಾಡಿಲ್ಲ ಎಂದು ನೀವು ಉದಾಸರಾಗುವುದಿಲ್ಲ. ಅದಕ್ಕಾಗಿ ಸಮಾಜವು ನಿಮಗೋಸ್ಕರ ಏನು ಮಾಡಿಲ್ಲ ಎಂದು ನೀವು ಉದಾಸರಾಗುತ್ತೀರಿ. ನಿಮ್ಮ ಮೂಡು ಯಾವಾಗಲೂ ನಿಮಗೆ ನಿಮ್ಮ ತೊಂದರೆ ಬಗ್ಗೆ ನೆನಪಾಗುತ್ತದೆ. ನಿಮ್ಮ ಮೂಡು ಕೆಟ್ಟದಾಗಿದ್ದಾಗ ಪರಮೇಶ್ವರು ಅದಕ್ಕೆ ಕಾರಣ ಆಗಿರುವುದಿಲ್ಲ. ಕೆಲಸದಿಂದ ನೀವು ತೊಂದರೆಗೊಳಗಾಗಿರುತ್ತೀರಿ, ನಿಮ್ಮ ಮನೆಯವರಿಂದ ನೀವು ತೊಂದರೆಗೆ ಒಳಗಾಗಿರುತ್ತೀರಿ, ನೆರೆಯವರಿಂದ ನೀವು ತೊಂದರೆಗೊಳಗಾಗಿ ಕೆಟ್ಟದಾಗಿದ್ದಾಗ ನೀವು ಪರಮೇಶ್ವರನಲ್ಲಿ ತೊಂದರೆಗೊಳಗಾಗುತ್ತೀರಿ. ಏಕೆಂದರೆ ಪರಮೇಶ್ವರರು ನಿಮಗೆ ಆನಂದವನ್ನು ಕೊಡುತ್ತಾರೆ. ಪ್ರೇಸ್ ದ ಲಾರ್ಡ್. ಮತ್ತು ಈ ಲೋಕವು ನಿಮಗೆ ಫ್ರಸ್ಟ್ರೇಷನ್ ಅನ್ನು ಕೊಡುತ್ತದೆ. ಇದೇ ಕಾರಣದಿಂದ ಪರಮೇಶ್ವರರು ಬಯಸುತ್ತಾರೆ. ಇದೇ ಕಾರಣದಿಂದ ಪರಮೇಶ್ವರರು ನಿಮಗೆ ತೇಜ್ ಧಾರವಾಗಿ ಮಾಡಲು ಬಯಸುತ್ತಾರೆ. ಕಾರಣದಿಂದ ಜನರು ಕೇಳುತ್ತಾರೆ, ಈ ರೆಫ್ಸುಡಿಯನ್ನು ಏಕೆ ಜನರಿಗೆ ಅನ್ಸುತ್ತಿದ್ದೀರಿ? ಅದರಲ್ಲಿ ಏನೋ ಇದೆ, ಇದರಲ್ಲಿ ಪರಮೇಶ್ವರನ ಬುದ್ಧಿ ಇದೆ, ಅದರ ಮೂಲಕ ನೀವು ಕೆಲಸ ಮಾಡಬಹುದು. ಮಸೀಹರು ಅದಕ್ಕಾಗಿ ಮಾಡಿದ್ದೇವೆ, ನಮ್ಮ ಶಕ್ತಿಯಿಂದ ಕೆಲಸ ಮಾಡುವಲ್ಲ, ಪರಮೇಶ್ವರನ ಶಕ್ತಿಯಿಂದ ಕೆಲಸ ಮಾಡಲು.
ಮಸೀರು ಅದಕ್ಕಾಗಿಲ್ಲ, ಪರಮೇಶ್ವರನಿಂದ ಪರಿಣಾಮ ಹೊಂದಿ ಅದರಿಂದ ಕೆಲಸ ಮಾಡಬೇಕೆಂದು ಯೋಚನೆ ಮಾಡಿರಿ. ಆಫೀಸ್ನಲ್ಲಿ ನಿಮಗೆ ಒಬ್ರು ಬಾಸ್ ಇದ್ದಾರೆ, ನೀವು ಹೇಳಬೇಕಾಗುತ್ತದೆ, ನಾನು ಇದನ್ನು ಕೆಲಸ ಮಾಡಬಲ್ಲೆನು, ಇದನ್ನು ನಾನು ಮಾಡಬಲ್ಲೆನು. ನಿಮಗೆ ಆ ಅವಕಾಶವಿದೆ ಆ ಬಾಸ್ನ ಪೊಸಿಷನ್ ಅನ್ನು ತೆಗೆದುಕೊಳ್ಳುವುದು. ನೀವು ಏನು ಮಾಡುವಿರಿ? ನೀವು ಆ ಬಾಸ್ನಿಂದ ಕೇಳುವಿರೋ ಅಥವಾ ಆ ಬಾಸ್ನಿಂದ ಪೊಸಿಷನ್ ತೆಗೆದುಕೊಳ್ಳಲು ಬಯಸುವಿರೋ? ಕೇಳುವಿರೋ ಅಥವಾ ತನ್ನ ಪೊಸಿಷನ್ ಅನ್ನು ತೆಗೆದುಕೊಳ್ಳುವಿರೋ? ಎಷ್ಟು ಜನಕ್ಕೆ ತಿಳಿದು ಬಂತು, ಬಾಸ್ ನೀವು ಅವನಿಗೆ ಕೇಳುತ್ತಿದ್ದೀರಿ, ಇದು ನನಗೆ ಕೊಡು, ಇದು ನನಗೆ ಕೊಡು. ನಿಮ್ಮ ಹತ್ತಿರ ಅವಕಾಶವಿದೆ ಕೇಳಿಕೊಳ್ಳುವುದು, ನಿಮ್ಮ ಹತ್ತಿರ ಅವಕಾಶವಿದೆ ಬಾಸ್ ಆಗುವುದಕ್ಕೆ. ನೀವೇನು ಮಾಡುವಿರಿ? ನೀವೇನು ಮಾಡುವಿರಿ? ನೀವು ಆತನ ಹತ್ರ ಕೇಳುತ್ತಿದ್ದೀರಿ, ಕೇಳುತ್ತಿದ್ದೀರಿ, ಕೇಳುತ್ತಿದ್ದೀರಿ. ನೀವು ಆತನ ಸ್ಥಳದಲ್ಲಿದ್ದೀರಿ. ಪ್ರೇಸ್ ದ ಲಾರ್ಡ್, ಹಾಲೆಲೂಯಾ. ಪರಮೇಶ್ವರು ನಿಮ್ಮನ್ನು ತನ್ನ ಸ್ಥಳದಲ್ಲಿ ತೆಗೆದುಕೊಂಡು ಬಂದಿದ್ದಾರೆ. ಪರಮೇಶ್ವರು ನಿಮಗೆ ತನ್ನ ಯೋಗ್ಯತೆಯನ್ನು ಕೊಟ್ಟಿದ್ದಾರೆ, ತನ್ನ ಸಾಮರ್ಥ್ಯವನ್ನು ಕೊಟ್ಟಿದ್ದಾರೆ. ನೀವು ಪರಮೇಶ್ವರನ ಹತ್ತಿರ ಬೇಡಿಕೊಳ್ಳಬೇಡಿರಿ, ಪರಮೇಶ್ವರ ಸ್ಥಾನದಲ್ಲಿ ಇದು ಕೆಲಸ ಮಾಡಿರಿ. ಪರಮೇಶ್ವರನ ಯೋಗ್ಯತೆಯಿಂದ ಕೆಲಸ ಮಾಡಿರಿ. ಮನುಷ್ಯನು ತಿಳಿದುಕೊಳ್ಳಬೇಕು ಪರಮೇಶ್ವರನು ತನ್ನ ಪ್ರೀತಿಯಿಂದ ಏನು ಮಾಡಿದ್ದಾನೆ ಎಂದು. ಮನುಷ್ಯನಿದ್ದು ಅವನು ಕೇಳಿಕೊಳ್ಳಲು ಕೂಡ ಸಾಧ್ಯವಿಲ್ಲ. ಈ ಎಲ್ಲಾ ವಿಷಯಗಳು ಶೈತಾನನ್ನು ಬಯಸುತ್ತಿದ್ದನು. ಅದಕ್ಕಾಗಿ ಆತನು ಪರಮೇಶ್ವರನ ವಿರೋಧದಲ್ಲಿ ವಿದ್ರೋಹ ಮಾಡಿದನು. ಅವನು ಪರಮೇಶ್ವರನ ಸ್ಥಾನವನ್ನು ಬಯಸುತ್ತಿದ್ದನು. ಪರಮೇಶ್ವರರು ಹೇಳಿದರು, ಇಲ್ಲ, ಹೀಗೆ ಆಗಲು ಸಾಧ್ಯವಿಲ್ಲ. ಪರಮೇಶ್ವರನು ತನ್ನ ಪ್ರೀತಿಯಲ್ಲಿ ಯೇಸು ಸ್ವಾಮಿಯಲ್ಲಿ ಅದೇ ಸ್ಥಾನವನ್ನು ಕೊಟ್ಟರು. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಯೋಚನೆ ಮಾಡಿರಿ, ಯೋಚನೆ ಮಾಡಿ, ಆತ ನಿಮಗೋಸ್ಕರ ಏನು ಮಾಡಿದ್ದಾರೆ. ಆತ ನಿಮಗೆ ಕೊಟ್ಟಿದ್ದಾನೆ, ತನ್ನ ಯೋಗ್ಯತೆಯನ್ನು ಕೊಟ್ಟಿದ್ದಾನೆ, ತನ್ನ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. ತನ್ನ ಆತ್ಮನ ಮೂಲಕ ನೀವು ಕೆಲಸ ಮಾಡಬೇಕು. ನಿಮ್ಮನ್ನು ಸಾಮರ್ಥ್ಯಗಳು ಮಾಡುವುದಕ್ಕೆ ಇದ್ದಾನೆ, ನಿಯಂತ್ರಣ ಮಾಡುವುದಕ್ಕೆ ಅಲ್ಲ. ಬಹಳಷ್ಟು ಜನರಿಗೆ ಅನಿಸುತ್ತಾರೆ ಪರಮೇಶ್ವರು ಅವರನ್ನು ನಿಯಂತ್ರಣ ಮಾಡಲು ಬಂದಿದ್ದಾರೆ. ಪರಮೇಶ್ವರು ನಿಮ್ಮನ್ನು ನಿಯಂತ್ರಣ ಮಾಡಲು ಬಯಸುವುದಿಲ್ಲ. ಆತನು ಬಯಸಿದರೂ ಕೂಡ ನೀವು ಏನು ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಅವರು ಪರಮೇಶ್ವರರಾಗಿದ್ದಾರೆ. ಆತನು ನಿನ್ನನ್ನು ಸೃಷ್ಟಿಸಿದಾಗ ನಿಮಗೆ ಬುದ್ಧಿ ಕೊಡದೇ ಇದ್ದರೆ ನೀವು ಏನು ಮಾಡುತ್ತಿದ್ದೀರಿ? ಆತನಿಗೆ ಗೊತ್ತಿದೆ. ಆತನೇ ನಿಮಗೆ ಆತನ ಬಗ್ಗೆ ಯೋಚಿಸುವುದಕ್ಕೆ ಜ್ಞಾನ ಕೊಟ್ಟಿದ್ದಾರೆ. ಆತನು ಬಯಸಿದರೆ ನಿಮಗೋಸ್ಕರ ಯೋಚನೆ ಮಾಡುವ ಜ್ಞಾನ ಕೂಡ ನಿಮ್ಮಲ್ಲಿ ಇರದೆ ಹೋಗುತ್ತಿತ್ತು. ಥ್ಯಾಂಕ್ ಗಾಡ್. ಮತ್ತು ಪರಮೇಶ್ವರು ಬಯಸುತ್ತಿದ್ದರು ನಿಮ್ಮ ಬಗ್ಗೆ ನೀವು ಯೋಚಿಸಬೇಕು. ಪರಮೇಶ್ವರು ನಿಮ್ಮನ್ನು ನಿಯಂತ್ರಣ ಮಾಡಲು ಬಂದಿಲ್ಲ. ಹೌದು, ಪರಮೇಶ್ವರು ಬಯಸುತ್ತಾರೆ ನೀವು ಆತನ ಬುದ್ಧಿಯಿಂದಲೂ ಸಾಮರ್ಥ್ಯದಿಂದಲೂ ಕೆಲಸ ಮಾಡಬೇಕೆಂದು. ಪ್ರತಿಯೊಬ್ಬ ಮನುಷ್ಯನು ಇದು ತಿಳಿದುಕೊಂಡರೆ ಪರಮೇಶ್ವರು ಆತನ ಒಳಗೆ ಏಕೆ ಇದ್ದಾರೆ, ನೀವು ಆತನ ಯೋಗ್ಯತೆಯಿಂದ ಆತನ ಸಾಮರ್ಥ್ಯದಿಂದ ಕೆಲಸ ಮಾಡಬೇಕೆಂದು. ನಿಮ್ಮ ಜೀವಿತವು ಹೇಗೆ ಇರುವುದು? 24 ಗಂಟೆ ನೀವು ಪರಮೇಶ್ವರನ ಯೋಗ್ಯತೆಯಲ್ಲಿ ಹೆಜ್ಜೆ ಹಾಕುತ್ತಿದ್ದೀರಿ. ಪ್ರೇಸ್ ದ ಲಾರ್ಡ್, ಹಾಲೆಲೂಯಾ. ನೀವು ಯೋಚನೆ ಮಾಡಿರಿ, 24 ಗಂಟೆ ನೀವು ಪರಮೇಶ್ವರನ ಯೋಗ್ಯತೆಯಲ್ಲಿ ಹೆಜ್ಜೆ ಇಡುತ್ತಿದ್ದೀರಿ, ಕೆಲಸ ಮಾಡುತ್ತಿದ್ದೀರಿ. ಯೋಚನೆ ಮಾಡಿ ನೋಡಿರಿ. ತೊಂದರೆಗಳನ್ನು ನೀವು ನೋಡುತ್ತಿದ್ದೀರಿ, ಅದು ಅದಕ್ಕಾಗಿದೆ. ಇನ್ನೂ ನೀವು ಪರಮೇಶ್ವರನ ಯೋಗ್ಯತೆಯಲ್ಲಿ ನಡೆಯಲು ಪ್ರಾರಂಭ ಮಾಡಿಲ್ಲ. ಸಮಾಜದ ಹಾಗೆ ನೀವು ಜೀವಿಸುತ್ತಿದ್ದೀರಿ. ನೀವು ಸಮಾಜವನ್ನು ಬದಲಾಯಿಸಲು ಆಗುತ್ತಿಲ್ಲ. ಸಮಾಜ ಇದರಿಂದ ಯಾವುದೇ ಸಂತೋಷ ಪಡುತ್ತಿಲ್ಲ. ಯಾವುದರಿಂದ ಅದು ಸಂತೋಷ ಪಟ್ಟಿಲ್ಲ. ಇನ್ನು ಮುಂದೆ ಕೂಡ ಆಗುದಿಲ್ಲ, ಇವಾಗಲೂ ಕೂಡ ಅದು ಆಗಿಲ್ಲ. ಹಾಲೆಲೂಯಾ. ಈ ಸಮಾಜವು ಪರಮೇಶ್ವರನಿಂದ ಖುಷಿಯಾಗಿಲ್ಲ, ಸಂತೋಷವಾಗಿಲ್ಲ. ಒಬ್ಬ ಪರಮೇಶ್ವರನಿಂದ ಅವರು ಸಂತೋಷವಾಗಿಲ್ಲ. ಈ ಸಮಾಜದಲ್ಲಿ ಎಷ್ಟೋ ಪರಮೇಶ್ವರನನ್ನು ಅವರು ಮಾಡಿಕೊಂಡಿದ್ದಾರೆ. ಪರಮೇಶ್ವರನಿಂದ ಅವರು ಪ್ರಸನ್ನರಿಲ್ಲ. ಈ ತಿಂಗಳು ಈ ಪರಮೇಶ್ವರ, ಆ ತಿಂಗಳು ಆ ಪರಮೇಶ್ವರ, ಈ ಸಮಯದಲ್ಲಿ ಈ ಪರಮೇಶ್ವರ, ಹೀಗೆ ಸಾವಿರಾರು ಪರಮೇಶ್ವರನ್ನು ಅವರು ಮಾಡಿಕೊಂಡಿದ್ದಾರೆ. ಸಾವಿರಾರು ಈಶ್ವರಗಳನ್ನು ಮಾಡಿಕೊಂಡಿದ್ದಾರೆ. ತಮ್ಮ ಇಚ್ಛೆಯಿಂದಲೇ ಅವ್ರ ಹೊಟ್ಟೆ ಇದರಿಂದ ತುಂಬುವುದಿಲ್ಲ ಅಂತ ಈಶ್ವರನೇ ಅವರು ಹೊಟ್ಟೆಯನ್ನು ತುಂಬಲು ಆಗುತ್ತಿಲ್ಲ ಎಂದರೆ ನೀವು ಏನು ಮಾಡಲು ಸಾಧ್ಯವಿಲ್ಲ. ಪ್ರೇಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಲೋಕದಲ್ಲಿ ಭಟಕಾಯಿಸೋದು ನಿಲ್ಲಿಸಿ ಬಿಡಿರಿ, ಏಕೆಂದರೆ ನಿಮಗೆ ತೊಂದರೆಗಳು ಪರಮೇಶ್ವರನಿಂದ ಅಲ್ಲ, ಸಮಾಜದಿಂದ ಬರುತ್ತದೆ. ಪರಮೇಶ್ವರನಿಂದ ಅಲ್ಲ. ನಿಮಗೆ 100ಕ್ಕೆ 100 ಈ ಲೋಕದಿಂದ, ಈ ಸಮಾಜದಿಂದ ತೊಂದರೆಗಳು ಬಂದಿವೆ. ಪ್ರೇಸ್ ದ ಲಾರ್ಡ್, ಹಾಲೆಲೂಯಾ. ಎಷ್ಟು ಜನರು ನನ್ನ ಜೊತೆಯಲ್ಲಿದ್ದೀರಿ? ಪರಮೇಶ್ವರು ನಿಮ್ಮ ಒಳಗೆ ಬಂದಿದ್ದಾರೆ. ನಿಮಗೆ ಒಂದು ಪರಿಣಾಮಕಾರಿಯಾಗಿ ಮಾಡಲು, ಒಂದು ದಾರ ಮಾಡಲು. ಪ್ರೇಸ್ ದ ಲಾರ್ಡ್, ಹಾಲೆಲೂಯಾ. ಹೇಳಿರಿ, ಪರಮೇಶ್ವರ್ ನನ್ನ ಒಳಗೆ ಕೆಲಸ ಮಾಡುತ್ತಿದ್ದಾರೆ. ಸಂತೋಷದಿಂದ ಹೇಳಿರಿ, ಪರಮೇಶ್ವರ್ ನನ್ನ ಒಳಗೆ ಕೆಲಸ ಮಾಡುತ್ತಿದ್ದಾರೆ. ಏಕೆಂದರೆ ನಿಮ್ಮ ಅರಿತು ಮಾಡಲು ನಿಮ್ಮನ್ನು ಮರೆಯಬೇಡಿರಿ. ನಡೀರಿ, ಇನ್ನೊಂದು ವಾಕ್ಯವನ್ನು ಓದೋಣ. ಇಬ್ರಿಯದವರಿಗೆ 13ನೇ ಅಧ್ಯಾಯ
ನೀವು ತನ್ನ ಚಿತ್ತವನ್ನು ನೆರವೇರಿಸುವ ಹಾಗೆ ಸಕಲ ಸತ್ಕಾರ್ಯಗಳಿಗೆ ಬೇಕಾದ ಅನುಕೂಲತೆಯನ್ನು ನಿಮಗೆ ಅನುಗ್ರಹಿಸಲಿ. ಪ್ರೇಸ್ ದ ಲಾರ್ಡ್, ಹಾಲೆಲೂಯಾ. ನೀವು ತನ್ನ ಚಿತ್ತವನ್ನು ನೆರವೇರಿಸುವ ಹಾಗೆ ಸಕಲ ಕಾರ್ಯಗಳಿಗೆ ಬೇಕಾದ ಅನುಕೂಲತೆಯನ್ನು ನಿಮಗೆ ಅನುಗ್ರಹಿಸಲಿ. ಪರಮೇಶ್ವರರು ಬಯಸುತ್ತಾರೆ, ನೀವು ಸಿದ್ಧರಾಗಿರಬೇಕು. ಪರಮೇಶ್ವರರು ಆ ಕೆಲಸವನ್ನು ನಿಮ್ಮ ಭರವಸೆದಲ್ಲಿ ಬಿಟ್ಟಿಲ್ಲ. ಪರಮೇಶ್ವರರು ಆ ಕೆಲಸವನ್ನು ಮಾಡಲು ನಿಮ್ಮಲ್ಲಿದ್ದಾರೆ. ನೀವು ಯೋಚನೆ ಮಾಡಿರಿ ಆ ತನ್ನ ಪ್ರೀತಿಯನ್ನು. ನಮಗೆ ಅನಿಸುತ್ತದೆ ಅವರು ಮನುಷ್ಯನೊಳಗೆ ಹೋಗಿ ತಮ್ಮ ಬುದ್ಧಿಯನ್ನು ಕೊಡಬೇಕು, ಉನ್ನತ ಕೆಲಸ ಮಾಡಬೇಕು. ನೀವು ಒಳಗೆ ಇದ್ದುಕೊಂಡು ನಿಮ್ಗೆ ಕೆಲಸ ಮಾಡುತ್ತಿದ್ದಾನೆ. ಪರಮೇಶ್ವರನೇ ಅದನ್ನು ಮಾಡಬಲ್ಲನು, ಪರಮೇಶ್ವರನೇ ಮಾಡುತ್ತಿದ್ದಾನೆ. ಪ್ರೇಸ್ ದ ಲಾರ್ಡ್, ಹಾಲೆಲೂಯಾ. ಏಕೆಂದರೆ ಆತನು ನಿಮ್ಮ ಪ್ರತಿಯೊಂದು ಕೆಲಸದಲ್ಲಿ ನಿಮ್ಮನ್ನು ಸಿದ್ಧಪಡಿಸಲು ಬಯಸುತ್ತಾರೆ. ಪರಮೇಶ್ವರ ನಿಮ್ಮ ಒಳಗೆ ಇದ್ದಾರೆ, ನಿಮ್ಗೆ ಸಿದ್ಧ ಮಾಡುವುದಕ್ಕೋಸ್ಕರ, ನಿಮಗೆ ಇನ್ನೂ ಉನ್ನತವಾಗಿ ಮಾಡುವುದಕ್ಕೋಸ್ಕರ. ನಿಮ್ಮ ಕೆಲಸವು ಪರಮೇಶ್ವರನಿಗೆ ತನ್ನ ಕೆಲಸವನ್ನು ಮಾಡಲು ಅನುಕೂಲ ಮಾಡಿಕೊಡಬೇಕು. ಪರಮೇಶ್ವರರಿಗೆ ನಿಮ್ಮ ಒಳಗೆ ಕೆಲಸ ಮಾಡಲು ನೀವು ಅವಕಾಶ ಕೊಡದೆ ಹೋದರೆ ಇದನ್ನು ಮಾಡಲು ಸಾಧ್ಯವಿಲ್ಲ. ಯಾಕೆಂದ್ರೆ ಅವನು ತಾನಾಶಾನ್ ಅಲ್ಲ, ಪರಮೇಶ್ವರು ತಾನಾಶಾನ್ ಅಲ್ಲ. ನಿಮ್ಮ ಪರ್ಮಿಷನ್ ಇಲ್ಲದೆ ಆತನು ನಿಮ್ಮ ಒಳಗೆ ಏನು ಮಾಡಬೇಕೆಂದು ಆತನು ನಿಮಗೆ ಹೇಳುತ್ತಿದ್ದಾನೆ. ನಾನು ಏಕೆ ಬಂದಿದ್ದೇನೆ, ಆತನಿಗೆ ನಿಮ್ಮ ಸಹಾಯ ಬೇಕು, ಸಹಕಾರ ಬೇಕು. ನಿಮಗೆ ಗೊತ್ತಿಲ್ಲ ಆತನು ಎದಕ್ಕೆ ಬಂದಿದ್ದಾನೆ ಎಂದರೆ ನೀವು ಆತನಿಗೆ ಸಹಕಾರ ಕೊಡಲು ಆಗುವುದಿಲ್ಲ. ಪ್ರೇಸ್ತಲೋಣ ಆಗಬಹುದು, ನೀವು ಕೆಲಸ ಮಾಡುತ್ತಿದ್ದೀರಿ, ತಕ್ಷಣವಾಗಿ ಯಾರಾದರೂ ಒಬ್ರು ಆಫೀಸರ್ ಬಂದರೆ ಜನರಾಗಿ ಆ ಆಫೀಸ್ ಜನರಿಗೆ ಅನಿಸುತ್ತದೆ ಅವನು ತಪಾಸ್ ಮಾಡಲು ಆತನು ಬಂದಿದ್ದಾನೆ. ಸತ್ಯವಿದೆಯೋ ಇಲ್ಲವೋ? ನಿಮ್ಗೆ ಅನಿಸುತ್ತದೆ ಆತನು ನಮ್ಮ ಎಲ್ಲ ತಪ್ಪುವನ್ನು ಹುಡುಕುವ. ಸತ್ಯವಿದೆಯೋ ಅಥವಾ ಇಲ್ಲವೋ? ಮತ್ತು ನೀವು ಹೇಗೆ ಕೆಲಸ ಮಾಡುವಿರಿ? ಚೆಕ್ ಮಾಡಿ ಹೋದರೆ ನೀವು ಆತನ ಎಲ್ಲ ಬಗ್ಗೆ ಕೆಟ್ಟದಾಗಿ ಮಾತಾಡುವಿರಿ. ಪರಮೇಶ್ವರಿಗೆ ಗೊತ್ತಿದೆ ನೀವು ಹೇಗೆ ಕೆಲಸ ಮಾಡುತ್ತಿದ್ದೀರಿ. ತಮ್ಮ ತನಾಶಾನಲ್ಲ ನಿಮ್ಮೊಳಗೆ ಕೆಲಸ ಮಾಡಲು ಆತನಿಗೆ ನಿನ್ನ ಸಹಕಾರ ಬೇಕು. ಮತ್ತು ನಿಮಗೆ ಆತನು ಎದಕ್ಕೆ ಬಂದಿದ್ದಾನೆ ಅಂದ್ರೆ ಗೊತ್ತಿಲ್ಲದಿದ್ದರೆ ನೀವು ಆತನಿಗೆ ಸಹಕಾರ ಕೊಡಲು ಸಾಧ್ಯವಿಲ್ಲ. ಜಾಬ್ ಮಾಡುತ್ತಿದ್ದೀರಿ, ಒಬ್ಬ ಆಫೀಸರು, ಸರ್ಕಾರಿ ಆಫೀಸರು ಅಲ್ಲಿ ಬಂದರೆ ನಿರಳವಾಗಿ ಆ ಆಫೀಸಿನ ಜನರಿಗೆ ಅನಿಸುತ್ತದೆ ನಮ್ಮ ತಪಾಸಣೆ ಮಾಡಲು ಬಂದಿದ್ದಾನೆ. ಸತ್ಯವಿದೆಯೋ ಅಲ್ಲೋ? ಅವರು ತಮ್ಮಲ್ಲಿ ಮಾತನಾಡುತ್ತಿದ್ದರು. ನೀವು ಹೋದಾಗ ಅವರು ಮಾತನಾಡುವುದನ್ನು ನಿಲ್ಲಿಸಿದರು. ಅನಿಸುತ್ತದೆ ಅವರು ನಿಮ್ಮ ಬಲಹೀನತೆಗಳನ್ನು ಮಾತನಾಡುತ್ತಿದ್ದಾರೆ. ಸತ್ಯವಿದೆಯೋ ಇಲ್ಲವೋ? ಅವರಿಗೆ ಗೊತ್ತಿದೆ ನೀವು ಹೇಗೆ ಕೆಲಸ ಮಾಡುತ್ತಿದ್ದೀರಿ. ಇದು ಮನುಷ್ಯನ ಆತನಿಗೆ ಸಹಯೋಗ ಕೊಡುವುದಿಲ್ಲ, ಸಹಕಾರ ಕೊಡುವುದಿಲ್ಲ. ನಿಮಗೆ ಗೊತ್ತಾಗುವುದು ಅವರು ನಿಮಗೆ ಪ್ರಮೋಟ್ ಮಾಡಲು ಬಂದಿದ್ದಾರೆ ಎಂದು. ನೀವು ಅವರಿಗೆ ಸಹಕಾರವನ್ನು ಕೊಡುವಿರಿ. ಪ್ರೇಸ್ ದ ಲಾರ್ಡ್. ನಾನು ಹೇಳುತ್ತಿದ್ದೀನಿ, ಪರಮೇಶ್ವರರು ನಿಮ್ಮ ಒಳಗೆ ನಿಮಗೆ ಪ್ರಮೋಟ್ ಮಾಡಲು ಇದ್ದಾರೆ, ಸಿದ್ಧ ಮಾಡಲು ಬಂದಿದ್ದಾರೆ. ಹಾಲೆಲೂಯಾ. ಹೇಳಿರಿ, ಪರಮೇಶ್ವರರು ನನ್ನ ಒಳಗೆ ಸಿದ್ಧ ಮಾಡಲು ಇದ್ದಾರೆ. ನೀವು ಸೋಲನ್ನು ಒಪ್ಪಿಕೊಳ್ಳಬೇಡಿರಿ. ಬಹಳಷ್ಟು ಜನರು ತಮ್ಮ ಜೀವಿತದಲ್ಲಿ ಸೋಲನ್ನು ಒಪ್ಪಿಕೊಂಡಿದ್ದಾರೆ. ಅನಿಸುತ್ತದೆ ಇವಾಗ ಏನು ಮಾಡಲು ಆಗುವುದಿಲ್ಲ, ಒಳ್ಳೆಯವರಾಗಲು ಸಾಧ್ಯವಿಲ್ಲ ಅನಿಸುತ್ತದೆ, ಅವರ ಮುಂದೆ ಏನೂ ಆಗುವುದಿಲ್ಲ ಅನಿಸುತ್ತದೆ. ದಾರಿಯಲ್ಲಿ ಅವರು ನಡೆಯುತ್ತಿದ್ದಾರೆ, ಅದರಲ್ಲಿ ಹಿಂತಿರುಗಿ ಬರುವುದು ಅಸಾಧ್ಯ ಅನಿಸುತ್ತದೆ. ತಮ್ಮ ಮೇಲಿರೋ ಕಾನ್ಫಿಡೆನ್ಸ್ ಅನ್ನು ಕಳೆದುಕೊಂಡಿದ್ದಾರೆ. ಅವರು ಮನಸ್ಸು ಮಾಡಿಕೊಂಡಿದ್ದಾರೆ ಇವಾಗ ಏನೂ ಇಲ್ಲ, ಇವಾಗ ಉಲ್ಟಾ ಸುಲ್ಟಾ ಕೆಲಸ ಮಾಡಬೇಕು, ಹೋಗಬೇಕು. ಅಷ್ಟು ಜನರು ಹೀಗೆ ಯೋಚಿಸಿದ್ದಾರೆ. ನಿಮ್ಮ ಬಲಹೀನತೆಯನ್ನು ಕಳೆದುಕೊಂಡಿದ್ದಾರೆ. ಪರಮೇಶ್ವರರು ನಿಮ್ಮ ಮೇಲೆ ಭರವಸೆಯನ್ನು ಕಳೆದುಕೊಂಡಿಲ್ಲ. ರಾಪ್ಚರ್ದ ದಿನವರೆಗೂ ಆತನು ನಿಮ್ಮ ಒಳಗೆ ಸಿದ್ಧ ಮಾಡುತ್ತಾ ಇರುವನು. ಪ್ರೇಸ್ ದ ಲಾರ್ಡ್. ಹೇಳಿರಿ, ನಾನು ಸೋಲಲು ನಿರಾಕರಿಸುತ್ತೇನೆ. ಆಗಬಹುದು ನೀವು ಪಾಪ ಮಾಡಲು ಪ್ರಯತ್ನ ಮಾಡಿರಬಹುದು, ಕೆಟ್ಟ ಕೆಲಸವನ್ನು ಬಿಡುವುದನ್ನು ಪ್ರಯತ್ನ ಮಾಡಬಹುದು, ಪಾಪ ಮಾಡುವುದನ್ನು ಬಿಡಲು ಪ್ರಯತ್ನ ಪಟ್ಟಿರಬಹುದು, ಲಿಪ್ಸುಡಿ ಹಂಚುವುದು, ಸೆಲ್ಲನ್ನು ನಡೆಸುವುದು ಪ್ರಯತ್ನ ಮಾಡಿರಬಹುದು. ನೀವು ಮಾಡಲು ಎಷ್ಟೊಂದು ಮಾಡಲಿಲ್ಲ. ಅನಿಸುತ್ತಿದೆ ಮಾಡದಿದ್ದರೆ ಒಳ್ಳೆಯದಾಗಿರುತ್ತಿತ್ತು. ಚಿಂತೆ ಮಾಡಬೇಡಿರಿ. ಪರಮೇಶ್ವರರು ನಿಮ್ಮ ಮೇಲೆ ಸೋಲನ್ನು ಒಪ್ಪಿಕೊಳ್ಳುತ್ತಿಲ್ಲ. ಆತನು ನಿಮ್ಮ ಒಳಗೆ ತನ್ನ ಕೆಲಸವನ್ನು ಸಿದ್ಧ ಮಾಡಲು ಬಯಸುತ್ತಾನೆ. ಏಕೆಂದ್ರೆ ಅವರು ಪರಮೇಶ್ವರರಾಗಿದ್ದಾರೆ, ಅವರು ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ಹೇಳಿ, ಪರಮೇಶ್ವರರು ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ಹೇಳಿರಿ, ಪರಮೇಶ್ವರರು, ಸಂತೋಷದಿಂದ ಹೇಳಿರಿ, ಪರಮೇಶ್ವರರು ನನ್ನಲ್ಲಿ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ಇನ್ನು ಸಂತೋಷವಾಗಿ ಹೇಳಿರಿ, ಪರಮೇಶ್ವರರು ನನ್ನಲ್ಲಿ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ನೀವು ಸೋಲನ್ನು ಒಪ್ಪಿಕೊಳ್ಳುವ ಅವಶ್ಯಕತೆ ಇಲ್ಲ. ನೀವು ಸೋಲನ್ನು ಒಪ್ಪಿಕೊಂಡರೆ ಪರಮೇಶ್ವರರಿಗೆ ಏನು ಮಾಡಲು ಆಗುವುದಿಲ್ಲ. ಆತನಿಗೆ ನೀವು ಬೇಕು. ನಿಮ್ಮನ್ನು ಅವರು ಒಳ್ಳೆಯದಾಗಿ ಮಾಡಬೇಕಾದರೆ ಆತನಿಗೆ ನೀವು ಬೇಕು, ಆತನಿಗೆ ನಿಮ್ಮ ಸಹಕಾರ ಬೇಕು. ಈ ಕಾರಣದಿಂದ ನಿಮ್ಮ ಹತ್ತಿರ ಈ ಪ್ರತಿಯೊಬ್ಬ ಬಡ ವ್ಯಕ್ತಿಯನ್ನು
ಪ್ರತಿಯೊಬ್ಬರು ಇದನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಬೇಕು. ಪ್ರತಿಯೊಬ್ಬರನ್ನು ಆತನು ಸಿದ್ಧ ಮಾಡಲು ಬಂದಿದ್ದಾರೆ. ವಾವ್, ಬರೀ ಪರಮೇಶ್ವರು ಸಿದ್ಧ ಮಾಡಲು ಬಂದಿಲ್ಲ, ಪರಮೇಶ್ವರ್ಗೆ ಗೊತ್ತಿದೆ ಹೇಗೆ ಸಿದ್ಧ ಮಾಡಬೇಕೆಂದು. ಪರಮೇಶ್ವರ್ಗಿಂತ ಬೆಟರ್ ಯಾರು ಇಲ್ಲ. ಟೀಚರ್ ನಮ್ಗೆ ಒಳ್ಳೆ ಬಾಕ್ಸರ್ ಆಗಿ ಮಾಡಲು ಬಂದರು, ಆದ್ರೆ ಟೀಚರ್ ಗೊತ್ತಿಲ್ಲ ನಮ್ಗೆ ಹೇಗೆ ಒಳ್ಳೆ ಬಾಕ್ಸರ್ ಮಾಡಬೇಕೆಂದು. ಪರಮೇಶ್ವರು ನಮ್ಮ ಒಳಗೆ ಕೆಲಸ ಮಾಡುತ್ತಿದ್ದಾರೆ ನಮ್ಮನ್ನು ಸಿದ್ಧ ಮಾಡುವುದಕ್ಕೆ. ಆತನಿಗೆ ಗೊತ್ತಿದೆ ನಮ್ಮನ್ನು ಹೇಗೆ ಸಿದ್ಧ ಮಾಡಬೇಕೆಂದು, ಏಕೆಂದರೆ ಆತನು ನನ್ನ ಸೃಷ್ಟಿಕರ್ತನಾಗಿದ್ದಾನೆ. ಆತನು ನನ್ನ ಕನಕನವನ್ನು ಬಲ್ಲವನಾಗಿದ್ದಾನೆ. ಪರಮೇಶ್ವರನ ರೀತಿಯಾಗಿದೆ. ಆತನು ನಿನ್ನ ಕನಕನವನ್ನು ತಿಳಿದಿದ್ದಾನೆ. ಅದಕ್ಕಾಗಿ ಎಲ್ಲ ಆತನು ನಿಮ್ಮನ್ನು ನಾಶ ಮಾಡಬೇಕೆಂದು, ಅಂದ್ರೆ ಆತನು ನಿಮ್ಮನ್ನು ಒಳ್ಳೆಯದಾಗಿ ಮಾಡಲು ಬಯಸುತ್ತಾನೆ. ಇಬ್ಬರು ಫ್ರೆಂಡ್ಸ್ ಇರ್ತಾರೆ, ಅವ್ರು ಹೇಳುತ್ತಾರೆ, ನೀನು ನನ್ನ ಕನಕನವನ್ನು ಬಲ್ಲವನಾಗಿದ್ದೀಯ ಎಂದು, ಎಲ್ಲವನ್ನು ಬಲ್ಲಿದ್ದೇನೆ ಎಂದು, ನಾನು ನಿನ್ನನ್ನು ಚೆನ್ನಾಗಿ ತಿಳಿದಿದ್ದೇನೆ, ನನ್ನ ಉಲ್ಟಾ ಸುಲ್ಟಾ ಎಲ್ಲ ಕೆಲಸವನ್ನು ಅವನು ತಿಳಿದಿದ್ದಾನೆ. ಇದರ ಅರ್ಥವಾಗಿದೆ ಅಂದರೆ ಪರಮೇಶ್ವರ್ ನಿಮ್ಮನ್ನು ಚೆನ್ನಾಗಿ ತಿಳಿದಿದ್ದಾರೆ ಎಂದರೆ ಆತನು ಅದಕ್ಕಾಗಿ ನಿಮ್ಮನ್ನು ಚೆನ್ನಾಗಿ ತಿಳಿದಿದ್ದಾನೆ, ನಿಮ್ಮನ್ನು ಇನ್ನೂ ಉನ್ನತವಾಗಿ ಮಾಡಬೇಕೆಂದು. ನಿಮ್ಮ ಕೆಳಗೆ ಪರಿಪೂರ್ಣವಾಗಿ ಸಿದ್ಧ ಮಾಡಲು ಬಂದಿದ್ದಾರೆ. ಹಾಲೆಲೂಯಾ. ಸಂತೋಷದಿಂದ ಹೇಳಿರಿ, ಪರಮೇಶ್ವರನನ್ನು ಪ್ರತಿಯೊಂದು ಮಾತುಗಳನ್ನು ಪ್ರತಿಯೊಂದು ಕ್ಷೇತ್ರದಲ್ಲೂ ಸಿದ್ಧ ಮಾಡಲು ಕೆಲಸ ಮಾಡಲು ಬಂದಿದ್ದಾರೆ. ನಾನು ಸಹಕಾರ ಕೊಡುವನಾಗಿದ್ದೇನೆ ಮತ್ತು ನೀವು ಆತನಿಗೆ ನಿಮ್ಮ ಸಹಕಾರವನ್ನು ಕೊಡಿರಿ. ಫಾಸ್ಟರ್ ಮಾಡಿದಂತ ಕೆಲಸವನ್ನು ನಾನು ಫಾಸ್ಟರ್ ಮಾಡಲು ಆಗುವುದಿಲ್ಲ. ಪರಮೇಶ್ವರ ಹೇಳಿದ್ರು, ನೀನು ಭಾರತಕ್ಕೆ ಹೋದ್ರು ನನಗೆ ಅನಿಸಿದ ಪ್ರಭು ನಾ ಹೀಗೆ ಆಗುವುದಿಲ್ಲ. ಒಂದು ದಿನ ನಾನು ಬಂದೆ, ಪರಮೇಶ್ವರ ನನಗೆ ಪಾಸ್ಟರ್ ಮಾಡಲು ಬಯಸುತ್ತಿದ್ದೆ ಮತ್ತು ಪರಮೇಶ್ವರ್ ನನಗೆ ಪಾಸ್ಟರ್ ಆಗಿ ಮಾರ್ಪಡಿಸಿದ್ರು. ಆತ ಪ್ರೈಸ್ ಪಟ್ಟಿ ಟ್ರಾನ್ಸ್ಲೇಟ್ ಮಾಡೋದು, ಸೆಲ್ ನಡೆಸುವುದು, ಇದಕ್ಕೆ ದೊಡ್ಡ ಕೆಲಸವನ್ನು ಮಾಡಬಹುದು. ಆದರೆ ನಾನು ಒಳ್ಳೆ ಕೆಲಸವನ್ನು ಮಾಡಿದ್ದೇನೆ. ನಾನು ಪ್ರಭುವಿಗೆ ಸಹಕಾರ ಕೊಟ್ಟಿದ್ದೇನೆ. ನಾನು ಬೈಬಲ್ ಅನ್ನು ಓದುತ್ತೇನೆ, ನಾನು ವಾಕ್ಯವನ್ನು ಕೇಳುತ್ತೇನೆ, ನಾನು ಪ್ರಾರ್ಥನೆಯನ್ನು ಮಾಡುತ್ತೇನೆ, ನಾನು ಪ್ರಭುವಿಗೆ ಸಹಕಾರ ಮಾಡುತ್ತಿದ್ದೇನೆ ಮತ್ತು ನಾನು ಪ್ರಭುವಿಗೆ ಸಹಕಾರ ಮಾಡುತ್ತಿದ್ದೆ. ಪ್ರಭು ನನ್ನ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ನನಗೆ ಸಿದ್ಧ ಮಾಡುತ್ತಿದ್ದಾರೆ. ಇನ್ನೂ ಬಹಳಷ್ಟು ಕೆಲಸಗಳಲ್ಲಿ ಆತನು ನನಗೆ ಸಿದ್ಧಪಡಿಸುತ್ತಿದ್ದಾನೆ. ಬಹಳಷ್ಟು ಕೆಲಸದಲ್ಲಿ ನಾನು ಸಿದ್ಧ ಆಗಿದ್ದೇನೆ. ಪ್ರೇಸ್ ದ ಲಾರ್ಡ್. ಮತ್ತು ನಿಮ್ಮ ಮೇಲೆ ಸೋಲನ್ನು ಒಪ್ಪಿಕೊಳ್ಳಬೇಡಿರಿ. ಯೋಚಿಸಬೇಡಿರಿ ನಾನು ಏನು ಮಾಡಲು ಆಗುವುದಿಲ್ಲ ಎಂದು. ಯೋಚಿಸಬೇಡಿರಿ ಪರಮೇಶ್ವರನ ಆಗಿ ಕೆಲಸ ಮಾಡಲು ಆಗುವುದಿಲ್ಲ. ಪರಮೇಶ್ವರನ ಮೇಲೆ ನಂಬಿಕೆ ಇಡ್ರಿ. ಆತನು ನಿಮ್ಮನ್ನು ಬೆಸ್ಟ್ ಮಾಡಲು ಸಾಮರ್ಥ್ಯ ಉಳ್ಳವರಾಗಿದ್ದಾರೆ. ಹೇಳಿರಿ, ಪರಮೇಶ್ವರರು ನನ್ನನ್ನು ನನ್ನದೆಲ್ಲವನ್ನು ಬೆಸ್ಟ್ ಮಾಡಲು ಯೋಗ್ಯರಾಗಿದ್ದಾರೆ. ಸಂತೋಷದಿಂದ ಹೇಳಿರಿ, ಪರಮೇಶ್ವರ್. ಸಂತೋಷದಿಂದ ನೀವು ಓಡಾಗುತ್ತಾ ಹೇಳಿರಿ, ಪರಮೇಶ್ವರ್ ನನ್ನನ್ನು ಮೇರಾ ಬೆಸ್ಟ್ ಮಾಡುವುದಕ್ಕೆ ನನಗೆ ಯೋಗ್ಯರಾಗಿದ್ದಾರೆ. ನನ್ನನ್ನು ಬೆಸ್ಟ್ ಮಾಡುವುದಕ್ಕೆ ಯೋಗ್ಯರಾಗಿದ್ದಾರೆ. ನೀವು ಯಾವುದೇ ಕೆಲಸವನ್ನು ಮಾಡದೇ ಇರಬಹುದು. ಮಮ್ಮಿ ನಿಮ್ಮ ಸ್ಕೂಲನ್ನು ಬಿಡಿಸಿರಬಹುದು. ಪರಿಸ್ಥಿತಿಗಳ ಕಾರಣದಿಂದ ನೀವು ಹೀಗೆ ಆಗಿರ್ಬೋದು, ಹಾಗೆ ಆಗಿರ್ಬೋದು, ಪರವಾಗಿಲ್ಲ. ಇವಾಗ ನಿಮ್ಮನ್ನು ನೀವು ಪರಮೇಶ್ವರ್ಗೆ ಒಪ್ಪಿಸಿಕೊಟ್ಟರೆ ಪರಮೇಶ್ವರರು ಯಾವಾಗಲೂ ನಿಮ್ಮನ್ನು ಬೆಸ್ಟ್ ಆಗಿ ಮಾಡಬಹುದು. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಪರಮೇಶ್ವರನ ಹತ್ತಿರ ಬೆಸ್ಟ್ ಶಾಪರ್ಸ್ ಇದ್ದಾರೆ. ಹೇಳಿರಿ, ಪರಮೇಶ್ವರನ ಹತ್ತಿರ ಬೆಸ್ಟ್ ಶಾರ್ಟ್ಕಟ್ ಇದೆ. ನೀವು ಪರಮೇಶ್ವರನ ಶಾರ್ಟ್ಕಟ್ನ ಮೂಲಕ ಕೆಲಸ ಮಾಡಲು ಪ್ರಾರಂಭಿಸಿದರೆ ಉದ್ದವಾದ ರೇಸ್ನ ಕುದುರೆ ರೇಸಿಗೆ ಹೋಗುವಿರಿ. ಕೊಡಲಿಯು ಹತ್ತಿರವಾಗಿದ್ದರೆ ಬಹಳ ಕೆಲಸ ಬಲವು ಉಪಯೋಗಿಸಬೇಕಾಗುತ್ತದೆ. ನಾನು ನಿಮಗೆ ಹೇಳಿದೆ, ಹೇಗೆ ನಿಮ್ಮ ವಾಕ್ಯದ ಜ್ಞಾನವು ನಿಮ್ಮಲ್ಲಿ ಬರುತ್ತಾ ಹೋಗುವುದು, ಪರಮೇಶ್ವರು ವೇಗವಾಗಿ ನಿಮ್ಮನ್ನು ಉನ್ನತವಾಗಿ ತರುವರು. ಇದೇ ಕಾರಣದಿಂದ ಒಂದೇ ವರ್ಷದಲ್ಲಿ ಎಲ್ಲ ಬಹಳಷ್ಟು ತಿಳಿದು ಬಂತು. ಒಂದು ವರ್ಷ ನಾವು ಪ್ರತಿಕ್ಷಣ ಪರಮೇಶ್ವರನ ವಾಕ್ಯವನ್ನು ಓದುತ್ತಿದ್ದೆ. ಜನರಿಗೆ ಹೇಳ್ತೇನೆ, ಆ ಒಂದು ವರ್ಷ ನಾನು ಪರಮೇಶ್ವರನ ಜೊತೆ ಕಳೆದೆ. ಅಷ್ಟು ಸಮಯ ನಾನು ಪೂರ್ತಿ ಜೀವನ ಯಾರು ಕೂಡ ಕಳೆದಿಲ್ಲ. 1 ಗಂಟೆ 2 ಗಂಟೆ ಪ್ರತಿದಿನ ನಾನು 12 ಗಂಟೆ ವಾಕ್ಯವನ್ನು ಕೇಳುತ್ತಿದ್ದು 6 ಗಂಟೆ ಪರಮೇಶ್ವರಿಗೋಸ್ಕರ ಕೆಲಸ ಮಾಡುತ್ತಿದ್ದೆ. ನಾನು ಪರಮೇಶ್ವರನ ಜೊತೆ ಸಮಯ ಕಳೆಯುತ್ತಿದ್ದೆ. ಎಷ್ಟು ವರ್ಷ ಅಂದ್ರೆ 500 ದಿನಗಳು. ಇಷ್ಟು ಸಮಯದೊಳಗೆ ನಾನು ಪರಮೇಶ್ವರನ ಕೆಲಸವನ್ನು ವೇಗವಾಗಿ ಮಾಡಿದೆ. ಪರಮೇಶ್ವರ್ ನಿಮ್ಮ ಜೊತೆ ಕೂಡ ಇದನ್ನು ಮಾಡಬಲ್ಲನು. ಪ್ರೇಸ್ ದ ಲಾರ್ಡ್. ಇನ್ನೂ ಉನ್ನತವಾಗಿ ಹೇಳಿದೆ, ಇನ್ನೂ ಉನ್ನತವಾಗಿ. ಹಾಲೆಲೂಯಾ. ಇನ್ನೂ ಉನ್ನತವಾಗಿ. ಈ ಆಫರ್ ಬರೀ ಒಳ್ಳೆ ಜನರಿಗೋಸ್ಕರ ಅಲ್ಲ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಈ ಆಫರ್ ಉನ್ನತ ಜಾತಿಯವರಿಗೆ ಅಲ್ಲ. ಈ ಆಫರ್ ಬರೀ ಓದು ಬರಹ ಬಲ್ಲದವರಿಗೆ ಅಲ್ಲ. ಈ ಆಫರ್ ಬರೀ ಶ್ರೀಮಂತರಿಗೋಸ್ಕರ ಅಲ್ಲ. ಈ ಆಫರ್ ಎಲ್ಲರಿಗೋಸ್ಕರ ಇದೆ. ಹಾಲೆಲೂಯಾ.
ಅನ್ಯ ಭಾಷೆಯಲ್ಲಿ ಮಾತನಾಡಿರಿ, ಅನ್ಯ ಭಾಷೆಯಲ್ಲಿ ಮಾತನಾಡಿ. ಹಾಲೆಲೂಯ. ಲೀಬ್ರ ಹಸ್ತಕಿ ಮೋಷ್ಟ ಕಾಕತಿಲ ಬರಕ ಬೋಂತಲ. ನಾನು ಪರಮೇಶ್ವರನ ಸಾಮರ್ಥ್ಯದ ಆಯುಧ ಆಗುತ್ತಿದೆ. ಪರಮೇಶ್ವರನ ಸಾಮರ್ಥ್ಯದ ಅಡ್ವರ್ಟೈಸ್ಮೆಂಟ್ ಆಗುತ್ತಿದೆ. ನಾನು ಪರಮೇಶ್ವರನ ಸಾಮರ್ಥ್ಯದ ಅಡ್ವರ್ಟೈಸ್ಮೆಂಟ್ ಆಗುತ್ತಿದ್ದೇನೆ. ನಾನು ಪರಮೇಶ್ವರನ ಸಾಮರ್ಥ್ಯದ ಅಡ್ವರ್ಟೈಸ್ಮೆಂಟ್ ಆಗುತ್ತಿದ್ದೇನೆ. ನಾನು ಪರಮೇಶ್ವರನ ಸಾಮರ್ಥ್ಯದ ಅಡ್ವರ್ಟೈಸ್ಮೆಂಟ್ ಆಗುತ್ತಿದ್ದೇನೆ. ಪರಮೇಶ್ವರನ ಸಾಮರ್ಥ್ಯದ ಅಡ್ವರ್ಟೈಸ್ಮೆಂಟ್ ಆಗುತ್ತಿದ್ದೇನೆ. ಹಾಲೆಲೂಯ. ಸಮಯವು ನಿಮ್ಮ ಕಾಣಿಕೆಯನ್ನು, ನಿಮ್ಮ ದಶಮಾಂಶವನ್ನು, ಪಾರ್ಟ್ನರ್ಶಿಪ್ ಅನ್ನು ಕೊಡುವ ಸಮಯವಾಗಿದೆ. ಎಲ್ಲಿದ್ದೀರಾ ನೀವು? ಅಲ್ಲಿ. ಹಾಲೆಲೂಯ. ನೀವು ಆನ್ಲೈನ್ ಇದ್ದರೆ ಅಲ್ಲಿ ಡೀಟೇಲ್ಸ್ ಇದೆ. ಆನ್ಲೈನ್ ಮೂಲಕ ನಿಮ್ಮ ಕಾಣಿಕೆಯನ್ನು ಕೊಡಬಹುದು. ಪ್ರಾರ್ಥನೆ ಮಾಡೋಣ. ಅದ ಹೇಳುತ್ತೇವೆ, ಪರಮೇಶ್ವರ್ ಕಾಣಿಕೆಯನ್ನು ತರುವ ಅನುಗ್ರಹವನ್ನು, ಬುದ್ಧಿ, ತಿಳುವಳಿಕೆ, ಜ್ಞಾನವನ್ನು ಕೊಡುವುದಕ್ಕೆ ನಮ್ಮ ಹಣದಿಂದ ಸನ್ಮಾನಿಸಿದ್ದೇವೆ. ನಾವು ನಿಮ್ಮ ವಾಕ್ಯದ ಪ್ರಕಾರ ನಿಮ್ಮನ್ನು ಸನ್ಮಾನಿಸುವಾಗ ನಿಮ್ಮ ವಾಕ್ಯದ ಅನುಸಾರವಾಗಿ ಇದಕ್ಕಿಂತ ಹೆಚ್ಚಾಗಿ ನಮ್ಮ ಹತ್ತಿರ ಸಮೃದ್ಧಿಯಾಗಿ ಬರುತ್ತಿದೆ ಪ್ರಭು ಯೇಸುವಿನ ನಾಮದಲ್ಲಿ. ಹೌದು ಪ್ರಭು, ಈ ಕಾಣಿಕೆಗೆ ಮೇಲೆ ನಿಮ್ಮ ಆಶೀರ್ವಾದ ಆಹ್ವಾನ ಮಾಡುವ ಸಮೃದ್ಧಿಯ ನಿಯಮವನ್ನು ಹೇಳುತ್ತೇವೆ, ಸುವಾರ್ತೆ ಸಾರುವುದಕ್ಕೆ ಮತ್ತು ನಿಮ್ಮ ರಾಜ್ಯದ ವಿಸ್ತಾರಕ್ಕೆ. ಪ್ರಭು ಯೇಸುವಿನ ನಾಮದಲ್ಲಿ ಆಮೇನ್. ಕಿರ್ಚಬಹುದು ಇನ್ನೊಮ್ಮೆ ಮಹಿಮಾ. ಆಗಲೂ ಉದ್ಧಾರವನ್ನು ಸ್ವೀಕರಿಸದೆ ಹೋದರೆ, ನೀವು ಮಸೀಹನನ್ನು ನಿಮ್ಮ ಹೃದಯದಲ್ಲಿ ಸ್ವೀಕರಿಸದೇ ಇದ್ದರೆ ಮತ್ತು ಮಸೀಹದ ಜೀವನವನ್ನು ಅನುಭವವನ್ನು ನೀವು ಪಡೆಯದೇ ಇದ್ದರೆ, ಆ ವಿಷಯದ ಬಗ್ಗೆ ನಾನು ಮಾತನಾಡುತ್ತಿದ್ದೇನೆ. ಇದು ನಿಮ್ಮ ಸಮಯವಾಗಿದೆ. ಈ ಶಬ್ದಗಳನ್ನು ಹೇಳಿರಿ. ಪ್ರಭು ಪರಮೇಶ್ವರರೇ, ನಾನು ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಡುತ್ತೇನೆ. ಪರಮೇಶ್ವರನ ಪುತ್ರನಲ್ಲಿ ನಾನು ನಂಬುತ್ತೇನೆ. ಆತನು ಸತ್ತನು ನನ್ನ ರಕ್ಷಣೆ ಮಾಡುವುದಕ್ಕೋಸ್ಕರ. ನಾನು ನಂಬುತ್ತೇನೆ ಪರಮೇಶ್ವರರು ಆತನನ್ನು ಸತ್ತವರಿಗಿಂದ ಎಬ್ಬಿಸಿದನು. ಇವಾಗ ಆತನು ಜೀವಿಸುವವನಾಗಿದ್ದಾನೆ. ನಾನು ನನ್ನ ಬಾಯಿಯಿಂದ ಒಪ್ಪಿಕೊಳ್ಳುತ್ತೇನೆ, ಸ್ವೀಕರಿಸುತ್ತೇನೆ. ಯೇಸು ಸ್ವಾಮಿ ನನ್ನ ಜೀವನದ ಪ್ರಭು ಆಗಿದ್ದಾರೆ ಮತ್ತು ಆತನ ವಿಶ್ವಾಸದ ಅಥವಾ ನಂಬಿಕೆಯ ಮೂಲಕ ನಾನು ನಿತ್ಯ ಜೀವವನ್ನು ಸ್ವೀಕರಿಸುತ್ತೇನೆ ನನ್ನ ಹೃದಯದಲ್ಲಿ, ನನ್ನ ಆತ್ಮದಲ್ಲಿ. ಧನ್ಯವಾದ ಪ್ರಭು, ನನ್ನ ಆತ್ಮವನ್ನು ರಕ್ಷಣೆ ಮಾಡಿದ್ದಕ್ಕೆ. ಇವಾಗ ನನ್ನ ಹತ್ತಿರ ನಿತ್ಯ ಜೀವವಿದೆ. ಇವಾಗ ನಾನು ಪರಮೇಶ್ವರ ಸಂತಾನವಾಗಿದ್ದೇನೆ. ನಾನು ಹೊಸದಾಗಿ ಹುಟ್ಟಿದ್ದೇನೆ. ಧನ್ಯವಾದ ಪ್ರಭು. ಈಗಲೇ ನೀವು ಈ ಪ್ರಾರ್ಥನೆಯನ್ನು ಮಾಡಿದರೆ ಫಾಸ್ಟರ್ ಕೃಷ್ಣ ಜೊತೆಗೆ ಪರಿವಾರಕ್ಕೆ ನಾವು ನಿಮಗೆ ಸ್ವಾಗತ ಮಾಡುತ್ತೇವೆ. ಎದ್ದು ನಿಂತುಕೊಳ್ಳೋಣ, ಪರಮೇಶ್ವರ್ಗೆ ಧನ್ಯವಾದವನ್ನು ಹೇಳೋಣ. ನಿಮ್ಮ ಕೈಗಳನ್ನು ಮೇಲಕ್ಕೆತ್ತಿರಿ, ಪರಮೇಶ್ವರ್ಗೆ ಧನ್ಯವಾದವನ್ನು ಹೇಳಿರಿ. ಆಶೀರ್ವಾದಗಳಿಗೆ, ಆ ತಿಳುವಳಿಕೆಗಳಿಗೆ ಅದು ನಿಮ್ಮ ಹತ್ತಿರ ಬಂದಿದೆ. ಧನ್ಯವಾದ ಹೇಳಿರಿ. ನಿಮ್ಮ ಬಾಯಿ ತೆರೆದು ಹೇಳಿ, ಧನ್ಯವಾದ ಪ್ರಭು. ಧನ್ಯವಾದ ಈ ವಾಕ್ಯವನ್ನು ನನ್ನ ಹತ್ತಿರ ತರುವುದಕ್ಕೆ, ವಾಕ್ಯದ ಆಶೀರ್ವಾದಕ್ಕೋಸ್ಕರ ಧನ್ಯವಾದಗಳು. ಯೇಸು ಸ್ವಾಮಿಯ ನಾಮದಲ್ಲಿ ಆಮೇನ್. ಪರಮಪಿತನ ಪ್ರೀತಿ, ಯೇಸು ಸ್ವಾಮಿಯ ಅನುಗ್ರಹ, ಪರಿಶುದ್ಧಾತ್ಮನ ಸಹಭಾಗಿರತೆ ನಮ್ಮ ಜೊತೆ ಯಾವಾಗಲೂ ಇರೋದು ಪ್ರಭು ಯೇಸುವಿನ ನಾಮದಲ್ಲಿ ಆಮೇನ್. ನಿಶ್ಚಯವಾಗಿಯೂ ಶುಭವು ಕೃಪೆಯನ್ನು ಹಿಂಬಾಲಿಸುವುದು. ನಾನು ಸದಾಕಾಲ ಯೌವನನ ಮಂದಿರದಲ್ಲಿ ವಾಸಿಸುವೆನು ಪ್ರಭು ಯೇಸುವಿನ ನಾಮದಲ್ಲಿ ಆಮೇನ್. ಥ್ಯಾಂಕ್ ಯು. ಸಂತೋಷವಾಗಿರ್ರಿ. ವಾಕ್ಯವು ಕೆಲಸ ಮಾಡುತ್ತದೆ. एक दूसरे व्यक्ति की सहायता कीजिए वास्तविकता संग्रह पाने में। आप में से कुछ 5 दूसरे लोगों के लिए वास्तविकता संग्रह दे सकते हैं। आप में से कुछ लोग 20 लोगों के लिए दे सकते हैं और आप में से कुछ लोग 100 लोगों के लिए दे सकते हैं और आप में से कुछ 500 दूसरे लोगों की वास्तविकता संग्रह के लिए दे रहे हैं और कुछ 1000 लोगों के लिए और कुछ ऐसे भी है जो 1,00,000 लोगों के लिए दे रहे हैं और कुछ है जो 10 लाख से ज्यादा लोगों के लिए दे रहे हैं। व्यक्तिगत रूप से जो दे रहे हैं 10 लाख वास्तविकता संग्रह की कॉपीज के लिए, जो जाएगी विश्व में 10 लाख लोगों तक। इसे तुरंत ही शुरू करें और देखिए अपने आप को एक दूसरे व्यक्ति तक वास्तविकता संग्रह पहुंचाने में सहायता करते हुए।